ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ಅರ್ಚನಾ, ಗುಜರಾತಿಂದ ಕನ್ನಡ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ವಿಡಿಯೋ ಬಂದು 2 ದಿನದ ವಿಡಿಯೋ ಆಗಿರುತ್ತೆ. ಅಂದರೆ ಹೋಳಿ ಹಬ್ಬದ ಹಿಂದಿನ ದಿನದ್ದು ಮತ್ತು ಹೋಳಿ ಹಬ್ಬದ ದಿನದ್ದು. ನಾವಿರೋ ಸೊಸೈಟಿಯಲ್ಲಿ ಹೋಳಿ ಹಬ್ಬನ ಯಾವ ರೀತಿ ಮಾಡ್ತಾರೆ ಮತ್ತು ನಾನು ಯಾವ ರೀತಿ ಆಚರಣೆ ಮಾಡಿದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಚಿನ್ನು ವಿಡಿಯೋ ನೋಡಿದ್ರಲ್ವಾ, ಅದು ಸ್ಕೂಲಲ್ಲಿ ಚಿನ್ನು ಹೋಳಿ ಹಬ್ಬ ಆಚರಣೆ ಮಾಡಿದ್ದು. ಅಂದರೆ ಹೋಳಿ ಹಬ್ಬ ನಾಳೆ, ಅಂದರೆ ಇವತ್ತು ಸ್ಕೂಲಲ್ಲಿ ಆಚರಣೆ ಮಾಡಿದ್ರು. ಅಂದರೆ ನಾಳೆ ಸ್ಕೂಲಿಗೆ ರಜೆ ಇರುತ್ತೆ ಆಲ್ಮೋಸ್ಟ್, ಅದಕ್ಕೋಸ್ಕರ ಸ್ಕೂಲಲ್ಲಿ ಇವತ್ತೇ ಆಚರಣೆ ಮಾಡಿ ಕಳಿಸಿದ್ದಾರೆ. ಯಾವ ರೇಂಜಿಗೆ ಆಗಿದ್ದಾನೆ ನೋಡಿ. ಇನ್ನು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರಲ್ಲ, ಇದು ಗುಜರಾತ್ ಕಡೆ ಹೋಳಿ ಹಬ್ಬದ ಹಿಂದಿನ ರಾತ್ರಿನ ಮಾಡ್ತಾರೆ. ನಾನು ಯಾವ ವರ್ಷನೂ ಈ ತರ ಪೂಜೆಗೆ ಬಂದಿರಲಿಲ್ಲ, ಈ ತರ ಪೂಜೆ ಮಾಡ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ. ಅಂದ್ರೆ ನಮ್ಮನೆಯವ್ರು ಹೇಳ್ತಾ ಇದ್ರು, ಬಟ್ ಕೇಳಿದ್ದೆ ಅಷ್ಟೇ. ಯಾಕೆ ಪೂಜೆ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಅಂತ ಅಂದ್ರೆ, ನಾನು ಗುಜರಾತ್ ಅಲ್ಲಿ ಅಷ್ಟೊಂದು ಸೊಸೈಟಿ ಜೊತೆ ಮಿಂಗಲ್ ಆಗಿರ್ಲಿಲ್ಲ, ಅವರು ಸಹ ನನ್ನ ಜೊತೆ ಅಷ್ಟೊಂದು ಮಿಂಗಲ್ ಆಗಿರ್ಲಿಲ್ಲ. ಸೊ ಅದಕ್ಕೆ ಯಾವುದೇ ಪೂಜೆ ಪುನಸ್ಕಾರಕ್ಕೆ ನಾನು ಹೋಗ್ತಾನೆ ಇರಲಿಲ್ಲ. ಆದರೆ ದಿನಗಳು ಕಳೀತಾ ನಾನು ಸೊಸೈಟಿಲಿ ನಾನು ಮಿಂಗಲ್ ಆಗಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ಏನೇ ಪೂಜೆ ಇದ್ರು ಫಂಕ್ಷನ್ ಇದ್ರು ಕೂಡ ನಮ್ಮನ್ನು ಇನ್ವೈಟ್ ಮಾಡ್ತಾರೆ. ಸೊ ಇವತ್ತು ಪೂಜೆ ಇದೆ, ಬಾ ಈ ಕಡೆ ಯಾವ ರೀತಿ ಪೂಜೆ ಮಾಡ್ತಾರೆ ನೋಡುವಂತೆ ಅಂತೇಳಿ ಇನ್ವೈಟ್ ಮಾಡಿದ್ರು. ಸರಿ ಹೋಗೋಣ ಯಾವ ರೀತಿ ಇರುತ್ತೆ ಅಂತೇಳ್ಬಿಟ್ಟು ಹೋಗಿದ್ದೆ. ಮೊದಲಿಗೆ ಈ ಥರ ಕಟ್ಗೆ ಎಲ್ಲ ತಂದು ಮೊದಲೇ ಅದಕ್ಕೆ ಪೂಜೆ ಮಾಡಿರ್ತಾರೆ. ಸ್ವಲ್ಪ ಲೇಟಾಗಿ ಬಂದೆ, ಅಷ್ಟೊತ್ತಿಗೆ ಬೆಂಕಿ ಎಲ್ಲ ಹಚ್ಚಿದ್ರು, ಹಂಗಾಗಿ ಪೂರ್ತಿ ಕವರ್ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ ಈ ಥರ ಪೂಜೆ ಏನಕ್ಕೆ ಮಾಡ್ತಾರೆ, ರೀಸನ್ ಏನು ಅಂತ ಹೇಳ್ಬಿಟ್ಟು ಇವಾಗ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಮನೆಯಿಂದ ಬರುವಾಗ ಅವರು ಒಂದು ತಟ್ಟೆಗೆ ಅವ್ರ ಮನೆಯಿಂದ ಹಳೆ ವಸ್ತು ಆಗಿರ್ಬೋದು, ಮತ್ತೆ ಅವತ್ತಿನ ದಿನ ಅವ್ರು ಏನು ಸ್ವೀಟ್ ಮಾಡಿರ್ತಾರೋ ಮನೇಲಿ ಅದನ್ನು ತೊಗೊಂಡ್ಬರ್ತಾರೆ. ಅದಾದಮೇಲೆ ಮತ್ತು ನಾವು ಕಲಸಕ್ಕೆ ನೀರು ಇಡ್ತೀವಲ್ಲ, ತಾಮ್ರದ ಚೊಂಬು, ಅದರಲ್ಲಿ ಒಂದು ಚೊಂಬಲ್ಲಿ ನೀರು ತೊಗೊಬಂದು ಫಸ್ಟಿಗೆ ಕಟ್ಗೆ ಸುತ್ತ 3 ಪ್ರದಕ್ಷಿಣೆ ಹಾಕಿ, ಆಮೇಲೆ ಕಾಯಿ ಎಲ್ಲ ಕೆಳಗಡೆ ಇಟ್ಬಿಟ್ಟು ಕರ್ಪೂರ ಎಲ್ಲ ಹಚ್ಚಿ ನಾವು ಅವ್ರು ಹಳೆ ತಂದಿರ್ತಾರಲ್ವ ಆ ವಸ್ತುನ ಅದನ್ನ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಪೂಜೆ ಮಾಡಿದಾದ್ಮೇಲೆ ಹಳೆ ವಸ್ತು ಏನು ತಗೊಬಂದಿರ್ತಾರೋ ಅದನ್ನ ಸಹ ಬೆಂಕಿಗೆ ಹಾಕ್ತಾರೆ. ಆಲ್ಮೋಸ್ಟ್ ಎಲ್ಲ ಕಾಯಿ ತಗೊಬಂದಿರ್ತಾರೆ. ಕಾಯಿ ಏನಕ್ಕೆ ತಗೊಬಂದಿರ್ತಾರೆ ಅಂದ್ರೆ ಮನೇಲಿ ಯಾವುದೇ ತರ ದೃಷ್ಟಿ ತಾಗಬಾರ್ದು, ಮತ್ತೆ ಮನೇಲಿ ಇರೋರು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಕಾಯಿನ ತಂದು ಬೆಂಕಿಗೆ ಹಾಕ್ತಾರೆ. ಇದ್ರ ಹಿಂದಿನ ಕತೆ ಏನಪ್ಪಾ ಅಂತ ಅಂದ್ರೆ, ನಾನು ಕೇಳಿದೆ ಇದು ಏನಕ್ಕೆ ಮಾಡ್ತಾರೆ ಪೂಜೆ ಅಂತ ಹೇಳ್ಬಿಟ್ಟು. ಅವಾಗ ಅವ್ರು ಹೇಳಿದ್ರು, ಅವ್ರು ಹೇಳಿ ಸ್ವಲ್ಪ ಅರ್ಥ ಮಾಡಿಕೊಂಡು ನಾನು ಇದನ್ನ ಕತೆನೇ ಹೇಳ್ತಾ ಇದ್ದೀನಿ. ಯಾಕೆಂದರೆ ನನಗೆ ಹಿಂದಿ ಅಷ್ಟೊಂದು ಅರ್ಥ ಆಗಲ್ಲ, ಅದಕ್ಕೋಸ್ಕರ ಕತೆನ ಈಸಿಯಾಗಿ ಹೇಳೋದಾದರೆ, ಭಕ್ತ ಪ್ರಹ್ಲಾದ ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಾ, ಡಾಕ್ಟರ್ ರಾಜ್ಕುಮಾರ್ ಮೂವಿದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಏನು ಕತೆ ಅಂತ ಹೇಳಿ ಮುಂದಕ್ಕೆ ಹೇಳ್ತೀನಿ. ಯಾಕೆಂದರೆ ಲೇಟಾಗಿ ಹೋಗಿದೆ ಅಲ್ವಾ, ಫಸ್ಟ್ ಅಡುಗೆ ಮಾಡ್ಕೊಂಡು ಬಂದುಬಿಡೋಣ, ಒಂದು ರೆಸಿಪಿ ನೋಡ್ಕೊಂಡಾದ್ಮೇಲೆ ಏನು ಕತೆ ಏನು ಕತ್ರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಅದು ಸರಿನೋ ತಪ್ಪೋ ನನಗೂ ಗೊತ್ತಿಲ್ಲ ಅಷ್ಟಾಗಿ ಕತೆ, ಬಟ್ ಅವ್ರು ಹೇಳಿದ್ ನಾನು ಕೇಳ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದನೂ ಸಹ ಕೊಟ್ಟಿದ್ರು. ಪ್ರಸಾದ ಎಲ್ಲ ತಗೊಬಂದೆ, ಸ್ವಲ್ಪ ನಾನು ತಿಂದು ನಮ್ಮನೆಯವರಿಗೆ ಅಂತೇಳಿ ಸ್ವಲ್ಪ ತಗೊಬಂದಿದ್ದೆ. ಪೂಜೆಗೆ ಹೋಗಿ ಬರೋದು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಮೊದಲೇನೆ ಚಪಾತಿ ಹಿಟ್ಟನ್ನ ಕಲಸಿಟ್ಬಿಟ್ಟು ಹೋಗಿದ್ದೆ. ಅದ್ರ ಜೊತೆಗೆ ಇವತ್ತು ಆಲೂ ಪರೋಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಚೀಸ್ ಹಾಕ್ಬಿಟ್ಟು ಆಲೂ ಪರೋಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಸಲ ಟ್ರೈ ಮಾಡಿದ್ದೀನಿ ಕೂಡ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಶೇರ್ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟನ್ನ ಮೊದಲೇ ಕಲಸಿಟ್ಬಿಟ್ಟೆ, ಚೆನ್ನಾಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಕಲಸಿದ್ದೆ. ಅದ್ರ ಜೊತೆಗೇನೆ ರೈಸು ಕೂಡ ಮಾಡೋಗಿದೆ, ಲೇಟ್ ಆಗ್ಬೋದು ಅಂತ ಹೇಳ್ಬಿಟ್ಟು. ಬೆಳಗ್ಗೆ ವಾಯ್ಸ್ ಓವರ್ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಈ ಕಡೆ ಕುಕ್ಕರಿಗೂ ಕೂಡ ಆಲೂಗೆಡ್ಡೆ ಮತ್ತೆ ಮೊಳಕೆ ಕಟ್ಟಿದ ಹೆಸರು ಕಾಳಿದ್ದು, ಸೊ ಅದನ್ನು ಕೂಗಿಸ್ಬಿಟ್ಟು ಹೋಗಿದ್ದೆ. ಬರೋ ಜೊತೆಗೆ ವಿಷಲ್ ಕೂಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಆಲೂ ಪರೋಟ ಮಾಡಬೇಕಾದ್ರೆ ಬಟಾಣಿ ಕಾಳನ್ನ ಹಾಕೊಂಡು ಆಲೂ ಪರೋಟ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವತ್ತು ಮನೇಲಿ ಬಟಾಣಿ ಕಾಳು ಇರಲಿಲ್ಲ, ಸೊ ಮೊಳಕೆ ಕಟ್ಟಿದ ಕಾಳಿತ್ತಲ್ವ ಅದನ್ನೇ ಬಳಸ್ಕೊಂಡು ಮಾಡ್ಕೊಳ್ಳೋಣ, ಮಕ್ಳಿಗೂ ಸ್ವಲ್ಪ ಹೆಲ್ತಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಆಲೂ ಪರೋಟ ಮಾಡಬೇಕು ಅಂತ ಏನು ಅನ್ಕೊಂಡಿರಲಿಲ್ಲ, ಬಟ್ ತುಂಬ ದಿನ ಆಗಿತ್ತಲ್ಲ, ಅದರ ಬೇರೆ ನಾಳೆ ಹೋಳಿ ಹಬ್ಬ ಅಲ್ವಾ, ಇವತ್ತು ಸ್ವಲ್ಪ ಮನೇಲಿ ಸ್ಪೆಷಲ್ ಆಗಿ ಏನಾದರೂ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಮನೇಲಿ ಚೀಸ್ ಇತ್ತು, ಸೊ ಹಾಗಾಗಿ ಆಲೂ ಪರೋಟ ಮಾಡ್ಕೊಳ್ಳೋಣ ಇವತ್ತು ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಸಡನ್ ಆಗಿ ಏನಾದ್ರು ಅಡುಗೆ ಮಾಡಬೇಕಾದ್ರೆ ಇನ್ನೇ ದಿನನೇ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ಇವತ್ತೇನು ಅಂತ ಅಂದ್ಕೊಂಡಿರಲಿಲ್ಲ, ಸುಮ್ಮನೆ ಮಾಮೂಲಿಗೆ ಅನ್ನ ಸಾಂಬಾರು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಪೂಜೆ ಎಲ್ಲ ಮುಗಿಸ್ಕೊ ಬಂದಿದ್ದಾದಮೇಲೆ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಸ್ಪೆಷಲ್ ಮಾಡಿರ್ತಾರೆ ಅಲ್ವಾ, ಸೊ ನಮ್ಮ ಮನೇಲಿ ಸ್ಪೆಷಲ್ ಮಾಡೋಣ ಅಂತೇಳಿ ಇವಾಗ ಸಡನ್ ಆಗಿ ಫಿಕ್ಸ್ ಆಗಿ ರೆಡಿ ಮಾಡ್ಕೊಂಡಿದ್ದು. ಬಟ್ ಮನೇಲಿ ಬಟಾಣಿ ಕಾಳು ಇರಲಿಲ್ಲ, ಖಾಲಿ ಆಗಿತ್ತು. ಇವಾಗ ಏನು ಕಾಳು ಹಾಕೋದು ಅಂತ ಯೋಚನೆ ಮಾಡಬೇಕಾದ್ರೆ ಹೆಸರು ಕಾಳು ಇತ್ತು, ಅದೇ ಸ್ವಲ್ಪ ಇತ್ತು, ನಾನು ಸಲಾಡ್ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೆ. ಬಟ್ ಅದನ್ನೇ ಹಾಕ್ಬಿಟ್ಟು ಮಾಡೋಣ, ಮಕ್ಕಳಿಗೂ ತಿನ್ನೋಕೆ ಹೆಲ್ತಿ ಆಗಿರುತ್ತೆ ಅಂತೇಳಿ. ಅಲ್ಲಿಂದ ಬರೋ ಅಷ್ಟೊತ್ತಿಗೆ ವಿಷಲು ಕೂಲ್ ಆಗಿತ್ತು, ಸೊ ಅದನ್ನು ತೆಗೆದು ಇವಾಗ ಆಲೂಗಡ್ಡೆ ಸಿಪ್ಪೆ ಎಲ್ಲನೂ ಬಿಡಿಸ್ಕೊಂಡು ಎಕ್ಸ್ಟ್ರಾ ಎತ್ತಿಟ್ಕೊತಾ ಇದ್ದೀನಿ. ಈ ಅಡುಗೆ ಮಾಡಬೇಕಾದ್ರೆ ಬೇಗನೆ ಆಗೋಗ್ಬಿಡುತ್ತೆ. ಅಂದರೆ ಇದು ಜೊತೆಗೆ ಚಟ್ನಿ, ತಪ್ಪೇರಿ, ಟೊಮೊಟೊ ಸಾಸು ಮತ್ತು ಮೊಸರು, ಈ ಮೂರಲ್ಲಿ ಯಾವುದಿದ್ರು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಬಟಾಣಿ ಕಾಳು
ಹಾಕಿ ಮಾಡುವ ಚೀಸ್ ಆಲೂ ಪರೋಟ ನಾನು ಶಾರ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಇದು ಸೇಮ್ ಪ್ರೊಸೀಜರು, ಮತ್ತು ಏನಪ್ಪ ಅಂದರೆ ಕಾಳು ಚೇಂಜ್ ಅಷ್ಟೇ. ಅಲ್ಲಿ ಬಟಾಣಿ ಕಾಳು ಹಾಕ್ತೀವಿ, ಇಲ್ಲಿ ಹೆಸರು ಕಾಳು ಹಾಕಿದ್ದೀನಿ ಅಷ್ಟೇ. ನಾನು ಈ ಥರ ಹೆಸರು ಕಾಳು ಹಾಕಿ ಆಲೂ ಪರೋಟ ಮಾಡಿರೋದು ಫಸ್ಟ್ ಟೈಮು. ಚೆನ್ನಾಗಿ ಬಂದರೆ ಅಪ್ಲೋಡ್ ಮಾಡೋಣ, ಚೆನ್ನಾಗಿಲ್ಲ ಅಂದರೆ ಅಪ್ಲೋಡ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು. ಅಲ್ಲಿ ಬಟಾಣಿ ಕಾಳು ಹಾಕ್ತೀವಿ, ಇಲ್ಲಿ ಹೆಸರು ಕಾಳು ಹಾಕ್ತೀವಿ, ಅಷ್ಟೊಂದೇನು ಡಿಫ್ರೆಂಟ್ ಅಂತ ಏನು ಕಾಣಿಸ್ಲಿಲ್ಲ ನನಗೆ. ಆಲೂಗಡ್ಡೆ ಸಿಪ್ಪೆಲ್ಲ ತೆಕ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಇನ್ನು ಹೆಸರು ಕಾಳು ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು, ಯಾಕೆಂದರೆ ನಾವು ಆಲೂ ಪರೋಟ ತೊಟ್ಟಬೇಕಾದ್ರೆ ಅರ್ಧೋಗಲ್ಲ. ಮತ್ತು ಇನ್ನು ಈರುಳ್ಳಿ ಎಷ್ಟು ಸಣ್ಣದಾಗುತ್ತೆ ಅಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಅರಿಶಿನ ಪುಡಿ, ಗರಂ ಮಸಾಲ ಹಾಕೊಂಡು ಖಾರದ ತಕ್ಕನಾಗಿ ಚಿಲ್ಲಿ ಪೌಡರ್ ಹಾಕೊತಾ ಇದ್ದೀನಿ, ಜೊತೆಗೆ ಚಾಟ್ ಮಸಾಲ ಹಾಕೊತಾ ಇದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಮೊಟ್ಟೆಗೆ ಕಸ್ತೂರಿ ಮೇಥಿನ ಕ್ರಷ್ ಮಾಡಿ ಹಾಕೊತಾ ಇದ್ದೀನಿ. ನಿಮಗೆ ಕಸ್ತೂರಿ ಮೇಥಿ ಇಷ್ಟ ಇಲ್ಲ ಅಂದರೆ ಸಾಂಬಾರು ಸೊಪ್ಪನ್ನ ಹಾಕೊಬೋದು, ಅಂದರೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಬೋದು. ನನ್ನ ಅದೃಷ್ಟಿಗೆ ಇವತ್ತು ಮನೇಲಿ ಕೊತ್ತಂಬರಿ ಸೊಪ್ಪು ಖಾಲಿ ಆಗಿತ್ತು. ಸೊ ಇನ್ನೇನು ಮಾಡೋದು, ಮಲ್ಲಿರೋದನ್ನೇ ಐಟಮ್ ಹಾಕ್ಬಿಟ್ಟು ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಏನಾದ್ರು ಆ್ಯಡ್ ಮಾಡ್ಕೊತೀನಿ ಅಂತ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಬೋದು. ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನನ್ನ ಮಕ್ಳಿಗೆ ಕೊಡೋದ್ರಿಂದ ಹಸಿರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿದ್ದೀನಿ. ಚೀಸ್ನ ತುರಿದಿಟ್ಕೊಂಡಿದ್ದೀನಿ, ನೀವು ತುರಿದಿಟ್ಕೊಂಡ್ರೆ ಬೆಟರು. ಆಲೂ ಪರೋಟ ಮಾಡಬೇಕಾದ್ರೆ ಅಷ್ಟೊಂದು ಓಪನ್ ಆಗಲ್ಲ, ಕಟ್ ಮಾಡಿ ಇಟ್ಕೊಂಡ್ರೆ ಅರಿಬೇಕಾದ್ರೂ ಸ್ವಲ್ಪ ಹಿಂಸೆ ಆಗುತ್ತೆ, ಅದಕ್ಕೋಸ್ಕರ. ಇನ್ನು ಚಪಾತಿ ಹಿಟ್ಟನ್ನ ಮಾಮೂಲಿ ಚಪಾತಿ ಹರ್ಕೊತೀವಲ್ಲ ಅದೇ ಥರ ಹರ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಂದವಾಗಿ ಹರ್ಕೊಳ್ಳಿ. ಅದು ಹರ್ಕೊಂಡಿದ್ದಾದಮೇಲೆ ನಾವು ಆಲೂಗಡ್ಡೆದು ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಅದ್ರ ಮೇಲೆ ಚೀಸ್ನ ಉದುರಿಸ್ಬಿಟ್ಟು ನಿಮಗೆ ಚೀಸ್ ಎಷ್ಟು ಬೇಕು, ಜಾಸ್ತಿ ಇಷ್ಟ ಆದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ಅದನ್ನು ಹಾಕ್ಬಿಟ್ಟು ನೀಟಾಗಿ ಫೋಲ್ಡ್ ಮಾಡ್ತಾಯಿದ್ದೀನಿ. ನಾನು ವೀಡಿಯೋದಲ್ಲಿ ತೋರಿಸಿದ್ನಲ್ಲ ಆ ಥರ ಫೋಲ್ಡ್ ಮಾಡ್ಕೊಳ್ಳಿ. ನಾವು ಒಬ್ಬಿಟ್ಟು ಮಾಡ್ತೀವಲ್ಲ ಆ ಥರ ಫೋಲ್ಡ್ ಮಾಡಿದ್ರೆ ನಿಜವಾಗ್ಲೂ ಹೊರದೋಗುತ್ತೆ. ನಾನು ಈ ಟ್ರೈ ಮಾಡಿದ್ದೀನಿ, ಇದರಲ್ಲಿ ನಿಜವಾಗ್ಲೂ ಹೊರದೋಗಲ್ಲ, ಮತ್ತು ಎಲ್ಲ ಕಡೆಗೂ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು, ಎಲ್ಲೂ ಕೂಡ ಹೊರದೋಗಿಲ್ಲ. ಮತ್ತು ನಾವು ಒಳಗಡೆ ಹಾಕಿದ್ದೀವಲ್ಲ ಹೂರಣ ಥರ, ಅದು ಎಲ್ಲ ಕಡೆಗೂ ನೀಟಾಗಿ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ ಅಂತ ಹೇಳ್ಬಿಟ್ಟು. ಸ್ವಲ್ಪ ಮಂದನೂ ಅಲ್ಲ ಅಥವಾ ಸ್ವಲ್ಪ ತೆಳುನೂ ಅಲ್ಲ, ಆ ಥರ ಮಾಡ್ಕೊಳ್ಳಿ. ತೀರಾ ಮಂದಾದರೆ ಬೇಯಿಸೋಕ್ಕೂ ಹಿಂಸೆ ಆಗುತ್ತೆ, ಮತ್ತು ತಿನ್ನಬೇಕಾದ್ರೂ ಅಷ್ಟೊಂದು ಚೆನ್ನಾಗಿರಲ್ಲ. ಪೂರ್ತಿ ತೆಳು ಮಾಡೋಕ್ಕೆ ಹೋದರೆ ಒಳಗಡೆ ಹಾಕಿರ್ತೀವಲ್ಲ ಹೂರಣ ಅದೆಲ್ಲ ಮೇಲೆ ಬಂದುಬಿಡುತ್ತೆ. ಸೊ ಮೀಡಿಯಮಾಗಿ ಹರ್ಕೊಳ್ಳಿ. ಇವಾಗ ನೋಡ್ತಾ ಇರ್ಬೋದು, ಎರಡು ಕಡೆಯೂ ಎಣ್ಣೆ ಹಾಕಿ ತಪ್ಪಿದ್ರೆ ನಿಮ್ಗೆ ಇಷ್ಟ ಆದರೆ ತುಪ್ಪ ಏನಾದರೂ ಆ್ಯಡ್ ಮಾಡ್ಕೊಬೋದು. ಇವಾಗತ್ತು ಎಣ್ಣೆನೇ ಹಾಕ್ಬಿಟ್ಟು ಹರ್ಕೊತಾ ಇದ್ದೀನಿ. ಇದನ್ನೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ಳೋ ಟೈಮ್ ಹಿಡಿಯುತ್ತೆ. ಆಮೇಲೆ ಒಂದೇ ಸಲ ಒಂದು ಕಡೆ ಬೇಯಿಸ್ಕೊಂಡು ಇನ್ನೊಂದು ಕಡೆ ನಾವು ಆರಾಮಾಗಿ ಆಲೂ ಪರೋಟನ ರೆಡಿ ಮಾಡ್ಕೊಂಡ್ಬಿಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದುವರೆಗೂ ಆಲೂ ಪರೋಟ ಮಾಡೋದ್ರಲ್ಲಿ ಈ ಥರ ಪ್ರೊಸೀಜರ್ ಯೂಸ್ ಮಾಡಿದರೆ ನಿಜವಾಗ್ಲೂ ಎಲ್ಲೂ ಹೊರದೋಗಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ಎಲ್ಲ ಆಲೂ ಪರೋಟನ ಮುಗಿಸಿ ಅಡುಗೆ ಎಲ್ಲ ಮಾಡಿ ಮುಗಿಸಿದ್ದಾದಮೇಲೆ ಇನ್ನು ಮಕ್ಳಿಗೆ ಇಬ್ಬರಿಗೂ ನಾನು ಇವತ್ತು ಮೊಸರಲ್ಲಿ ಸರ್ವ್ ಮಾಡಿಕೊಟ್ಟೆ. ಸಾಂಬಾರ್ಗಿಂತ ಮೊಸರು ಈ ಥರ ಚಟ್ನಿಲಿ ತುಂಬ ಚೆನ್ನಾಗಿರುತ್ತೆ ಆಲೂ ಪರೋಟ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ ದಿನನೇ ಎಂಡ್ ಮಾಡಿ ಇನ್ನು ಹೋಳಿ ಹಬ್ಬದ ದಿನದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವ್ಲಾಗ್ನ. ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದನೇ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ನೋಡಿ. ಇವನ್ನೆಲ್ಲ ನೋಡಿ ಒಂದು ಸೆಕೆಂಡು ಮೆಮೊರಿ ನಮ್ಮದು, ನಾ ಚೈಲ್ಡ್ಹುಡ್ಡಲ್ಲಿ ಆಡಿದ್ದೆಲ್ಲ ನೆನಪು ಬರ್ತಾ ಇತ್ತು. ನಾವು ಸಣ್ಣ ಮಕ್ಕಳಿದ್ದಾಗ ಆಡಿದ್ದು ಅಷ್ಟೇ, ಅದಾದಮೇಲೆ ನಾವು ಆಡೇ ಇಲ್ಲ. ನಾನಂತೂ ಹೋಳಿ ಹಬ್ಬನ ಆಟ ಆಡಿ ಮಿನಿಮಮ್ ಒಂದು 6-7 ವರ್ಷನೇ ಆಯಿತು ಅಂತಲೇ ಹೇಳ್ಬೋದು. ಈ ವರ್ಷ ನಾನು ಮಕ್ಕಳ ಜೊತೆ ಸೇರಿಕೊಂಡು ದೊಡ್ಡವ್ರ ಜೊತೆ ಸೇರಿಕೊಂಡು ನಾನು ಈ ಸಲ ಗುಜರಾತಲ್ಲಿ ತುಂಬ ಚೆನ್ನಾಗಿ ಹೋಳಿ ಹಬ್ಬನ ಆಚರಿಸ್ದೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸರಿ, ಇವಾಗ ಕತೆ ಹೇಳ್ತೀನಿ ಅಂತ ಅಂದಿದ್ನಲ್ಲ, ಏನಕ್ಕೆ ಈ ಥರ ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಾನು ಮಾತಾಡ್ಬೇಕಾದ್ರೆ ಸ್ವಲ್ಪ ಪ್ರೊನೌನ್ಸ್ ತಪ್ಪಾಗಿರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನಗೆ ಖಂಡಿತವಾಗಿ ಮಾತಾಡೋಕ್ಕೆ ಅಷ್ಟೊಂದು ಬರಲ್ಲ. ಸೊ ಹಂಗಾಗಿ ಅಡ್ಜಸ್ಟ್ ಮಾಡ್ಕೊತೀರ ಅಂತ ಕೇಳ್ತಾ ಇವತ್ತಿನ ಕತೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಹಿರಣ್ಯಕಶಿಪು ಎಂಬ ರಾಜ ಇರ್ತಾನೆ. ಅವನಿಗೊಬ್ಬ ಮಗ ಇರ್ತಾನೆ, ಪ್ರಹ್ಲಾದ ಅಂತ ಹೇಳ್ಬಿಟ್ಟು. ಹಿರಣ್ಯಕಶಿಪು ರಾಜ ಹೆಂಗಪ್ಪ ಅಂದರೆ ನನ್ನನ್ನೇ ಎಲ್ಲ ಪೂಜೆ ಮಾಡಬೇಕು, ಇಡೀ ಜಗತ್ತಲ್ಲಿ ನಾನೇ ಫಸ್ಟು, ನಾನೇ ಮೊದಲು ಅಂತ ಇರ್ತಾನೆ. ಅದು ಅಲ್ಲದೆ ಇಡೀ ಜಗತ್ತು ನನ್ನನ್ನೇ ಪೂಜೆ ಮಾಡಬೇಕು, ದೇವ್ರಿಗಿಂತ ಮೊದಲು ನಾನೇ ಅಂತ ಎಂಬ ಅಹಂಕಾರದಲ್ಲಿ ಇರ್ತಾನೆ. ಅವನಿಗೆ ಹುಟ್ಟಿರೋ ಮಗ ಮಾತ್ರ ಆಪೋಸಿಟ್ ಅಂತ, ಅಂದರೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ, ದೇವರೇ ನಮಗೆಲ್ಲ ಅಂತ ಹೇಳ್ಬಿಟ್ಟು ನಂಬ್ಕೊಂಡಿರ್ತಾನೆ. ಆದರೆ ಇವನಿಗೆ ಹಿರಣ್ಯಕಶಿಪುಗೆ ಏನಪ್ಪ ಸಿಟ್ಟು ಅಂತಂದರೆ ಮಗನ ಮೇಲೆ, ಎಲ್ಲ ಇಡೀ ಜಗತ್ತು ನನ್ನೇ ಪೂಜೆ ಮಾಡಬೇಕು ಅಂತ ನಾನಿದ್ದರೆ, ಆದರೆ ನನ್ನ ಮಗ ಮಾತ್ರ ಯಾಕೆ ಈ ಥರ ವಿಷ್ಣು ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾನೆ, ಅವನ ಬಗ್ಗೆನೇ ಜಾಸ್ತಿ ಮಾತಾಡ್ತಾನೆ, ನಾನು ಹೇಳಿದ್ದೇನು ಕೇಳಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ತುಂಬ ಸಿಟ್ಟಿರುತ್ತೆ ಮಗನ ಮೇಲೆ. ಹೆಂಗಾದರೂ ಮಾಡಿ ನನ್ನ ಕಡೆ ಕೇಳ್ಕೊಬೇಕು ಅಂತೇಳಿ ತುಂಬ ಪ್ರಯತ್ನ ಪಡ್ತಾನೆ. ಅದರಲ್ಲಿ ಇದು ಒಂದು
ಏನು ಮಾಡ್ತಾನೆ ಅಂತ ಅಂದರೆ, ಹೋಲಿಕಾ ಎಂಬ ತಂಗಿ ಇರ್ತಾಳಲ್ಲ, ಅವಳು ಹೇಳ್ತಾಳೆ ತೊಡೆ ಮೇಲೆ ಕೂರಿಸ್ಕೊಂಡು ಬೆಂಕಿ ಹಚ್ಕೊಂಡ್ರೆ ಅವ್ನು ಸುಟ್ಟೋಗ್ತಾನೆ ಅಂತ ಹೇಳ್ಬಿಟ್ಟು. ಆದರೆ ಅವಳು ತೊಡೆ ಮೇಲೆ ಕೂರಿಸ್ಕೊಂತಾಳೆ. ಅವಳಿಗೆ ಒಂದು ಶಕ್ತಿ ಇರುತ್ತೆ, ಏನಪ್ಪ ಅಂದರೆ ಅವಳ ಹತ್ರ ಒಂದು ಶಾಲು ಇರುತ್ತೆ, ಶಾಲು ಹಚ್ಕೊಂಡ್ರೆ ಬೆಂಕಿ ಅವಳಿಗೆ ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು ತೊಡೆ ಮೇಲೆ ಪ್ರಹ್ಲಾದನ ಕೂರಿಸ್ಕೊಂಡು ಕುತ್ಕೊತಾಳೆ. ಬೆಂಕಿ ಹಚ್ಚಿದಾಗ ಬೆಂಕಿಲಿ ಪೂರ್ತಿ ಸುಟ್ಟೋಗ್ತಾಳೆ. ಆದರೆ ಪ್ರಹ್ಲಾದಂಗೆ ಏನೂ ಆಗಲ್ಲ. ಯಾಕೆ ಅಂದರೆ ಆ ಶಾಲು ಹೋಲಿಕಾ ಮೇಲಿರಲ್ಲ, ಪ್ರಹ್ಲಾದ ಮೇಲೆ ಇರ್ತದೆ. ಇದರಿಂದ ಏನು ಗೊತ್ತಾಗುತ್ತಪ್ಪ ಅಂತಂದರೆ, ಕೆಟ್ಟದೆಲ್ಲ ಸುಟ್ಟೋಗ್ಲಿ, ಒಳ್ಳೇದೆಲ್ಲ ಉಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮನೆಯಿಂದ ಯಾವ್ದಾರೆ ಹಳೆ ವಸ್ತುಗಳಿದ್ರು ಸಹ, ಅಂದರೆ ಜಾಸ್ತಿ ಪ್ರಿಫೇರ್ ಮಾಡೋದು ಅಂದರೆ ಇಲ್ಲಿ ಕಾಯಿ ಹಾಕ್ತಾರೆ, ಮನೆಗೆ ಯಾವುದೇ ದುಷ್ಟಿ ತಾಗಬಾರ್ದು, ಮತ್ತು ನಮ್ಮ ಮನೆಗೆಲ್ಲ ಒಳ್ಳೇದಾಗಲಿ, ಕೆಟ್ಟದ್ದೆಲ್ಲ ಅಳಿಸೋಗ್ಲಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಗುಜರಾತ್ ಕಡೆ ಈ ಹಬ್ಬನ ಹೋಲಿ ಜಲಾಯ ಅಂತ ಹೇಳ್ಬಿಟ್ಟು ಕರೀತಾರಂತೆ. ಈ ಪೂರ್ತಿ ಸ್ಟೋರಿ ನನಗೂ ಗೊತ್ತಿರಲಿಲ್ಲ. ಸೊ ನೈಟ್ ಹೋಗಿದ್ನಲ್ಲ, ಅಲ್ಲಿ ಕೇಳ್ಕೊಂಡೆ. ನನಗೆ ಹಿಂದಿ ಅಷ್ಟಾಗಿ ಅರ್ಥ ಆಗೋದಲ್ಲ, ನನಗೆ ಎಷ್ಟಾಗುತ್ತೆ ಅಷ್ಟು ಅರ್ಥ ಮಾಡಿಕೊಂಡು ಸ್ವಲ್ಪ ವಿಡಿಯೋಗಳನ್ನ ಸರ್ಚ್ ಮಾಡಿ ಅರ್ಥ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದೇ ಕಥೆನಾ ಅಥವಾ ಬೇರೆ ಕತೆ ಇದೆಯಾ ಗೊತ್ತಿಲ್ಲ. ಇದೇ ಕತೆ ಆಗಿದ್ರೆ ಸರಿಯಾಗಿ ಹೇಳಿದ್ದೀನಿ ಅಂತ, ಅಥವಾ ಬೇರೆ ಕತೆ ಏನಾದರೂ ಇದ್ದರೆ ಐ ಆಮ್ ಸಾರಿ ಅಂತ ಹೇಳಿ ವಿಡಿಯೋನ ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆಯಿಂದನೇ ಮಕ್ಳುಗಳು ತುಂಬ ಅಂದರೆ ಹೋಳೆಲ್ಲ ಹೆಚ್ಕೊಂಡು, ವಾಟರ್ ಬಲೂನ್ ಎಲ್ಲ ಹೊಡ್ಕೊಂಡು ಮತ್ತು ನೀರಲ್ಲೆಲ್ಲ ನೆನ್ಕೊಂಡು ಆಟ ಆಡ್ತಾ ಇದ್ರು. ನಮ್ಮ ಮನೆ ಪಕ್ಕ ನೀನು ನೋಡ್ತಾ ಇದ್ರಲ್ಲ ವಿಡಿಯೋ, ಅಲ್ಲಿ ತಾತ ಇದ್ದಾರೆ. ಆ ತಾತ ಅಂತೂ ಫುಲ್ಲು ಫ್ರೆಂಡ್ಲಿ ಆಗಿರ್ತಾರೆ, ಮಕ್ಳ ಜೊತೆ ಆಗಲಿ ದೊಡ್ಡವ್ರ ಜೊತೆ ಆಗಲಿ ಇಲ್ಲ ಅಂತ. ಆದರೆ ನನಗೆ ಏನಪ್ಪ ಅಂದರೆ ತಾತ ಸ್ವಲ್ಪ ಇಷ್ಟ. ಯಾಕೆ ಅಂದರೆ ನನ್ನ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಏನಾದ್ರು ಕೆಳಗಡೆ ಇದ್ದರೆ ಅವ್ರಿಗೆ ಚಾಕ್ಲೇಟ್ ಕೊಡೋದಾಗಿರ್ಬೋದು, ಮತ್ತು ನನ್ನ ಮಕ್ಕಳು ಚೆನ್ನಾಗಿರೋ ಡ್ರೆಸ್ ಹಾಕೊಂಡ್ರೆ ತಾತಂಗೆ ಎಷ್ಟು ಖುಷಿ ಆಗುತ್ತೆ ಏನೋ ಗೊತ್ತಿಲ್ಲ. ಯಾವಾಗ ನೋಡ್ರು ಫೋಟೋ ತೆಗಿತಾ ಇರುತ್ತೆ. ಇವತ್ತು ಅದೇ ರೀತಿ ಮಾಡಿತ್ತು. ಮತ್ತು ಆಯುಧ ಪೂಜೆ ಅಂದರೆ ನವರಾತ್ರಿ ಮಾಡ್ತಾರಲ್ಲ, ಆ ಟೈಮಲ್ಲಂತೂ ಡೈಲಿ ಡ್ರೆಸ್ ಹಾಕ್ತಾ ಇರ್ತೀನಿ. 9 ದಿನನೂ ಫೋಟೋ ತೆಕ್ಕೊಳ್ಳುತ್ತೆ. ಅಷ್ಟೊಂದು ಇಷ್ಟಪಡುತ್ತೆ ನನ್ನ ಮಕ್ಕಳನ್ನ. ನನಗೂ ತುಂಬ ಖುಷಿ. ಬೇರೆ ಯಾರೋ ನಮಗೆ ಗೊತ್ತೇ ಇಲ್ದಿರೋರು, ನಮ್ಗೆ ಪರಿಚಯ ಇಲ್ದಿರೋ, ನಮಗೆ ಭಾಷೆ ಬರ್ದೇ ಇರೋರು ಕೂಡ ನಮ್ಮನ್ನ ಇಷ್ಟೊಂದು ಪ್ರೀತಿ ಮಾಡ್ತಾರೆ ಅಂದರೆ ಯಾರಿಗೆ ಖುಷಿ ಆಗಲ್ಲ ಅಲ್ವಾ. ಬೆಳಗ್ಗೆ ಹೊತ್ತು ಚಿಕ್ಕ ಮಕ್ಕಳೆಲ್ಲ ಆಟ ಆಡಿದ್ದಾದ್ಮೇಲೆ, ಅಂದರೆ 9 ಗಂಟೆ 10 ಗಂಟೆ ಮೇಲೆ ಸರಿ ನಾವು ಆಟ ಆಡೋಣ ಅಂತೇಳಿ ಆಟ ಆಡ್ತಾ ಇದ್ದೀವಿ. ನೋಡ್ಬೋದು ಈಗಲೂ ಸಹ ನಾನು ಹೇಳ್ದೆ ಅಲ್ವಾ, ಆವಾಗಲೇ ಫೋಟೋ ತೆಗಿತಿದ್ದಾರೆ ಅಂತ ಹೇಳ್ಬಿಟ್ಟು ಇವತ್ತು ಸಹ ತಗೊಡ್ತಾ ಇತ್ತು. ಇನ್ನು ನಾನಿವತ್ತು ಹೋಳಿ ಹಬ್ಬ ಆಚರಿಸೋಕ್ಕೆ ಕಾರಣನೇ ನಮ್ಮ ಸೊಸೈಟಿಯವರು. ಯಾಕೆ ಅಂತ ಅಂದರೆ, ನನಗೂ ಅವರು ಏನೇ ಫಂಕ್ಷನ್ ಆದರೂ ಇತ್ತಿಂದಿಚ್ಚಿ ಸ್ವಲ್ಪ ಮಿಂಗಲ್ ಆಗಿದ್ದಾರಲ್ವ, ಏನೇ ಒಂದು ಪ್ರಿಫರ್ ಮಾಡಿದ್ರು ನನಗೆ ಹಿಂದಿ ಅರ್ಥ ಆಗಲಿ ಅರ್ಥ ಆಗದೋದ್ರೂ ಕೂಡ ನಾನಿರೋ ರೀತಿ ನೋಡೋರಿಗೆ ಇಷ್ಟ ಆಗಿ ನಮ್ಮನ್ನು ಕೂಡ ಕರೀತಾರೆ. ಇವತ್ತು ಹಂಗೆ ಆಗಿದ್ದು. ಬೆಳಗ್ಗೆ 9 ಗಂಟೆ ಆದಮೇಲೆ ಬಾ ಆಟ ಆಡೋಣ ಅಂದರು. ನಾನು ಸರಿ ಬರೋಲ್ಲ ಅಂತ ಅಂದೆ. ಒಂದು ಸ್ವಲ್ಪ ಹೊತ್ತು ಆಟ ಆಡೋಣ ಬಂದು, ನಾವು ಕೆಲ್ಸಕ್ಕೆ ಹೋಗಬೇಕು, ಆಮೇಲೆ ಹೋದ್ರಾಗುತ್ತೆ, ಒಂದು 10-15 ನಿಮಿಷ ಆಟ ಆಡೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತೇಳಿ ನಮ್ಮನೆಯವ್ರಿಗೆ ಫೋನ್ ಮಾಡಿಬಿಟ್ಟು ಕೇಳಿದೆ ಆಟ ಆಡೋಕ್ಕೆ ಹೋಗೋಣ ಅಂತೇಳಿ. ಯಾಕೆಂದರೆ ನಮ್ಮ ಕಡೆ ಸೈಡ್ ಈ ಥರ ಎಲ್ಲ ಆಲ್ಮೋಸ್ಟು ಜೋರಾಗೇನೂ ಆಚರಿಸಲ್ಲ ಅಲ್ವಾ. ನಾನು ತುಂಬ ವರ್ಷಗಳೇ ಆಯಿತು ಹೋಳಿ ಹಬ್ಬನ ಆಚರಿಸಿ, ಅದಕ್ಕೋಸ್ಕರ ಒಂದ್ಸಲ ಕೇಳೋಣ ಅಂತ ಕೇಳಿದೆ. ಸರಿ ಹೋಗು ಅಂತ ಅಂದರು. ಸೊ ಅವರು ಮನೇಲೇ ಇದ್ದರು. ಬಟ್ ಕೆಳಗಡೆ ಮಾಮೂಲಿ ಹೋಳಿ ಹಬ್ಬದ ದಿನ ಅವ್ರಿಗೆ ಕೆಲಸ ಅವರು ಅವ್ರ ಪಾಡಿ ಕೆಲಸ ಮಾಡ್ಕೊತಾ ಇದ್ರು. ಅವ್ರಿಗೊಂದು ಸ್ವಲ್ಪ ಬಣ್ಣ ಎಲ್ಲ ಹಚ್ಬಿಟ್ಟು ಆಮೇಲೆ ಹೊರಗಡೆ ಬಂದೆ. ಹೊರಗಡೆ ಬಂದಮೇಲೆ ಎಲ್ಲರಿಗೂ ಹ್ಯಾಪಿ ಹೋಳಿ ಅಂತೇಳಿ ಬಣ್ಣ ಎಲ್ಲ ಹಚ್ಕೊಂಡು ಚೆನ್ನಾಗಿತ್ತು. ಅಂದರೆ ತುಂಬ ವಿಡಿಯೋ ಕವರ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಮಾತ್ರ ಮನೆ ಹತ್ರ ಆಡಿದ್ದು ಮಾತ್ರ ಕವರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮಿಕ್ಕಿದವ್ರು ಯಾರ್ಯಾರು ಬಂದಿರಲಿಲ್ಲ ಮನೆಯೊಳಗಿದ್ರಲ್ಲ, ಅವ್ರನ್ನೆಲ್ಲ ಕರ್ಕೊಂಬಂದು ಹೊರಗಡೆ ಕರ್ಕೊಂಬರೋದು, ಬಣ್ಣ ಹಚ್ಚೋದು, ಮತ್ತು ನೀರು ತಗೊಂಡು ಫುಲ್ ತಲೆ ಮೇಲೆಲ್ಲ ಸುರಿಯೋದು. ಆ ಥರ ಒಳ್ಳೆ ಸಣ್ಣ ಮಕ್ಳು ಥರ ಆಟಾಡ್ತಾ ಇದ್ವಿ. ಈ ಸಲ ಹೋಳಿ ಹಬ್ಬ ಆಚರಿಸಿದ್ದು ನನಗೆ ತುಂಬ ಚೈಲ್ಡ್ಹುಡ್ ಮೆಮೊರಿ ತಂತು ಅಂತಲೇ ಹೇಳ್ಬೋದು. ನನಗೆ ಸ್ಪೆಷಲ್ ದಿನ ಅಂತಲೇ ಆಗಿತ್ತು. ನನಗೆ ಪ್ರಪ್ರಥಮವಾಗಿ ಫಸ್ಟು ಈ ಕಡೆ ಮಾತಾಡ್ತಿದ್ದು ಅಂತ ಅಂದರೆ ಇವರಿಬ್ಬರೇ ಹುಡುಗಿರು, ಇನ್ಯಾರು ಮಾತಾಡಿಸ್ತಾ ಇರಲಿಲ್ಲ. ಈಗಲೂ ಅಷ್ಟೇ ನಾನು ಏನಾದ್ರು ಮಾಡ್ಕೊತೀನಿ ಅಂದರೆ ಸ್ವಲ್ಪ ಸಪೋರ್ಟಿವ್ ಆಗೇ ಇರ್ತಾರೆ. ನಾವು ಹಿಂಗೆ ಇದ್ದರೆ ಹಿಂಗೆ ಇರಬೇಕಾಗುತ್ತೆ. ನಾವು ಸ್ವಲ್ಪ ಸೊಸೈಟಿ ಜೊತೆ ಮಿಂಗಲ್ ಆಗಿ ಟ್ರೈ ಮಾಡಿದ್ರೆ ಅವರು ನಮ್ಮ ಜೊತೆ ಚೆನ್ನಾಗಿರ್ತಾರೆ. ನಾವೇ ಏನು ಮಾತಾಡಲ್ಲ ಅಂದರೆ ಅವ್ರು ಇನ್ನೇನು ಮಾತಾಡ್ತಾರೆ ಅಂತ ಅಂದ್ಕೊಂಡು ಚಿನ್ನನ ಕೆಳಗಡೆ ಆಟಾಡ್ಸೋಕೆ ಕರ್ಕೊಂಡು ಹೋಗುವಿ ಇವರಿಬ್ರು. ಆವಾಗ ಎಲ್ಲರೂ ಪರಿಚಯ ಆಗಿ ಎಲ್ಲ ಮಾತಾಡಿಕೊಂಡು ಅವರೇ ಬೈಯೋರು, ಏನೋ ಒಳಗಡೆ ಇರ್ತೀರಾ, ಕೆಳಗಡೆ ಬನ್ನಿ, ನೀವು ಹಿಂದೆ ಕಲೀರಿ, ನಮ್ಮ ಜೊತೆ ನೀವು ಸೇರ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಒಂದು ರೌಂಡ್ ಆಟಾಡ್ಕೊಂಡು ಬಂದಿದ್ದಾದಮೇಲೆ ಫೋಟೋಸು ಮತ್ತು ವಿಡಿಯೋಸ್ ಎಲ್ಲ ತೆಕ್ಕೊಂಡೆ. ತುಂಬ ಚೆನ್ನಾಗಿತ್ತು. ನನಗಂತೂ ಎಷ್ಟು ಖುಷಿ ಆಯಿತು ಅಂತಲೇ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ನನ್ನ ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ರು. ಫಸ್ಟ್ ಆಟ ಆಡೋಕ್ಕೆ ಹೋಗ್ತಿರ್ಲಿಲ್ಲ, ಫುಲ್ಲು ಅಳ್ತಾ ಇದ್ದೆ, ನಾನು ಹೋಗಲ್ಲ, ನಾನು ಬಣ್ಣ ಹಚ್ಚಲ್ಲ ಅಂತ. ನಾನು ಯಾವಾಗ ಕೆಳಗಡೆ ಹೋದ್ನೋ ಅವರು ಸಹ ಸಿಕ್ಕಾಬಿಟ್ಟು ಅವ್ರ ಫ್ರೆಂಡ್ ಜೊತೆ ಅವ್ರು ಬ್ಯುಸಿ ಆಗೋದು, ನನ್ನ ಫ್ರೆಂಡ್ ಜೊತೆ ನಾನು ಬ್ಯುಸಿ ಆಗೋದು. ಇನ್ನು ಹೋಳಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಅವತ್ತೇ ದಿನನೇ ಸ್ನಾನ ಎಲ್ಲ ಮಾಡಿಕೊಂಡು ನನ್ನ ಫ್ರೆಂಡು 3-4 ದಿನದ ಮುಂಚೆನೇ ಕರೆದ್ಲು ಇಲ್ಲಿಗೆ ಬಾ ಅಂತ ಹೇಳ್ಬಿಟ್ಟು. ನಾನು ಸೊಸೈಟಿ ಕೂಟ ಆಟ ಆಡೋಕ್ಕೆ ಹೋದೆ ಅಲ್ವಾ, ಹಂಗಾಗಿ ಹೋಗೋಕ್ಕಾಗಲಿಲ್ಲ ಬೆಳಗ್ಗೆ. ಇನ್ನು ಸಂಜೆನಾದ್ರು ಹೋಗ್ಬಿಟ್ಟು ಬರೋಣ ಅಂತೇಳಿ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಹೋಳಿ ಹಬ್ಬ ಚಂದ ಬಣ್ಣ ಹಚ್ಕೊಂಡು ಆಡೋವರೆಗೂ ಆ ಬಣ್ಣ ಹೋಗ್ಸೋಷ್ಟೊತ್ತಿಗೆ ತುಂಬಾ ಕಷ್ಟ ಆಗುತ್ತೆ. ನೀವೇ ನೋಡ್ತಿರ್ಬೋದು ಎಲ್ಲ ಕಡೆನೂ ಎಷ್ಟು ಚೆನ್ನಾಗಿ ಬಣ್ಣ ಆಟ ಆಡಿದ್ದಾರೆ ಅಂತ ಹೇಳ್ಬಿಟ್ಟು.
ಎಲ್ಲಿ ನೋಡಿದ್ರು ಬಣ್ಣ ಬಣ್ಣ ಹೋಳಿ ಹೋಳಿ ಅಂತಾನೆ ಇತ್ತು. ಕೆಲವು ಕಡೆ ಹಬ್ಬ ಅಂದರೆ ಒಂದೊಂದು ಥರ ರೀತಿ ಇರುತ್ತೆ ಅಲ್ವಾ. ಸೊ ನಮ್ಮ ಕಡೆ ಆಚಾರ ವಿಚಾರ ಬೇರೆ ಇದ್ರೆ ಈ ಕಡೆ ಆಚಾರ ವಿಚಾರ ಬೇರೆ ಇರುತ್ತೆ ಅಲ್ವಾ. ಆದರೆ ನಾವಿರೋ ಜಾಗನ ಅರ್ಥ ಮಾಡ್ಕೊಂಡು ವಾತಾವರಣಕ್ಕೆ ಹೊಂದ್ಕೊಂಡು ಹೋದ್ರೆ ಯಾವುದು ಇರೋ ಜಾಗ ಕಷ್ಟ ಅಂತ ಅನ್ಸಲ್ಲ. ನನಗೂ ಫಸ್ಟ್ ಎಲ್ಲ ಕಷ್ಟ ಅಂತ ಅನ್ಸೋದು. ನಾನು ಈ ಗುಜರಾತಲ್ಲಿ ಯಾವ ರೀತಿ ಫಸ್ಟು ಫೇಸ್ ಮಾಡಿದೆ ಅನ್ನೋದನ್ನ ಕಂಪ್ಲೀಟಾಗಿ ಬೇರೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಚಿನ್ನೂನ ಯಾವ ರೀತಿ ಚೇಂಜ್ ಮಾಡಿದೆ ಅನ್ನೋದು ಸಹ ತಿಳಿಸ್ಕೊಡ್ತೀನಿ. ಇವಾಗ ನೋಡ್ತಾ ಇರ್ಬೋದು ನಮ್ಮ ಸೊಸೈಟಿಯಲ್ಲಿ ಯಾವ ಥರ ಪೂಜೆ ಮಾಡಿದ್ರು, ಇಲ್ಲೂ ಸಹ ಪೂಜೆ ಮಾಡಿದ್ದಾರೆ. ಅಂದರೆ ಒಂದೊಂದು ರೋಡ್ ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲೆಲ್ಲ ಸಹ ಈ ಥರ ಪೂಜೆ ಮಾಡಿಕೊಂಡು ಒಂದೊಂದು ಗ್ರೂಪ್ ಅಂದರೆ ಸೊಸೈಟಿ ಎಲ್ಲ ಒಂದೇ, ಬಟ್ ಗ್ರೂಪ್ ಅಂದರೆ ಎಲ್ಲರೂ ಒಂದೇ ಥರ ಪೂಜೆ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅಲ್ಲಲ್ಲೇ ಈ ಥರ ಪೂಜೆನ ರೆಡಿ ಮಾಡ್ಕೊತಾರೆ. ಸರಿ ಮನೆಗೆ ಬಂದಮೇಲೆ ಇಲ್ಲಿ ನಾವು ಬಂದರೆ ಸಾಕು ಏನಾದ್ರು ರೆಡಿ ಮಾಡಿ ಇಟ್ಟಿರ್ತಾರೆ. ಸ್ಪೆಷಲ್ಲಾಗಿ ನಮ್ಮ ಕಡೆ ಸೈಡ್ ಕರ್ಜಿಕಾಯಿನ ಮಾಡಿದ್ರು, ಸ್ವಲ್ಪ ಪಾಪಡ್ನ ಮಾಡಿದ್ರು, ಮತ್ತು ಹಪ್ಪಳ ಈ ಥರ ಎಲ್ಲ ತಿನ್ನೋಕೆ ಕೊಟ್ಟಿದ್ರು. ಸೊ ಕುತ್ಕೊಂಡು ಪಾಪನ ನೋಡ್ಕೊಂಡು ತಿಂತಾ ಕೂತಿದ್ದೆ. ನನ್ನ ಮಕ್ಕಳು ಇಲ್ಲಂತೂ ಇದು ಮನೆಗೆ ಬರೋದು ಫುಲ್ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಹೆಂಗೆಂದ್ರೆ ಅವ್ರ ಮನೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಡುಗೆ ಮನೆಗೆ ಹೋಗೋದು, ಇಲ್ಲ ಅವ್ರು ಏನಾರು ಕೊಟ್ಟರೆ ಸಾಕು ತಿನ್ಕೊಂಡು ಕುತ್ಕೊಳ್ಳೋದು, ಕಿರ್ಚಾಡೋದು. ಬೇರೆಯವ್ರ ಮನೆಗೆ ಹೋದರೆ ಸಡನ್ನಾಗಿ ಇಷ್ಟ ಮಾಡೋದು. ಈಗ ಈ ಮನೆ ಅಡ್ಜಸ್ಟ್ ಆಗಿದೆಯಲ್ವಾ, ಸೊ ಫುಲ್ ಈ ಮನೆಗೆ ಬಂದರೂ ಸಹ ಅವರು ಎಂಜಾಯ್ ಮಾಡ್ತಾರೆ. ಇನ್ನು ಅವ್ರ ಜೊತೆ ಸ್ವಲ್ಪ ಮಾತುಕತೆ, ನಮ್ಮ ಸೊಸೈಟಿಲಿ ಹೋಳಿ ಹಬ್ಬ ಯಾವ ಥರ ಆಚರಿಸಿದ್ವಿ, ಇಲ್ಲಿ ಯಾವ ಥರ ಆಚರಿಸಿದ್ವಿ ಅಂತೆಲ್ಲ ಇದ್ರ ಬಗ್ಗೆ ಮಾತಾಡಿಕೊಂಡು ಕೂತಿದ್ವಿ. ಅವತ್ತಿನ ದಿನ ಟೈಮ್ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ತುಂಬ ಮೆಮೊರೀಸ್ಗಳು ಕ್ರಿಯೇಟ್ ಆದವು ಮತ್ತು ಎಲ್ಲರ ಜೊತೆ ಮಿಂಗಲ್ ಆಗಿದ್ದು ಖುಷಿ ಆಯಿತು. ಅವತ್ತಿನ ದಿನ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಗುಜರಾತಲ್ಲಿರೋದು ಇಷ್ಟೊಂದು ಈಸಿನೇ ಅಂತ ಅಂದ್ಕೊಂಡಿರಲಿಲ್ಲ. ಮೊದಲೆಲ್ಲ ತುಂಬ ಅಡ್ಜಸ್ಟ್ ಆಗಿ ತುಂಬ ಕಷ್ಟಪಟ್ಟಿದ್ದೀನಿ. ಸಲ ಹತ್ತಿದ್ದೀನಿ, ನಾನು ಹೋಗ್ತೀನಿ ಅಂತ ಬಡ್ಕೊಂಡಿದ್ದೀನಿ ಕೂಡ. ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವಾಗಲಾರು ಒಂದ್ಸಲ ಶೇರ್ ಮಾಡ್ಕೊತೀನಿ. ನನ್ನ ಮಗ ಆಗಲಿ ನಾವಾಗಲಿ ಎಷ್ಟು ಕಷ್ಟಪಟ್ಟಿದ್ದೀವಿ ಇಲ್ಲಿ ಅಡ್ಜಸ್ಟ್ ಆಗೋಕ್ಕೆ, ಹಿಂದಿ ಬರ್ದಲೆ, ಮತ್ತು ನಮ್ಮ ಜೊತೆ ಯಾರು ಮಾತಾಡ್ತಾನೂ ಇರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯವರು ತುಂಬ ಕಷ್ಟಪಟ್ಟಿದ್ದಾರೆ. ಯಾಕೆ ಅಂತ ಅಂದರೆ ನನ್ನ ಮನೇಲಿ ಇರೋದೇ ಒಬ್ಳು, ಹೆಂಗೆ ಅಡ್ಜಸ್ಟ್ ಮಾಡೋದು ಅಂತೇಳಿ ತುಂಬ ಸಫರ್ ಆಗಿದ್ದಾರೆ ಕೂಡ. ಕಡೆ ಕೆಲಸನೂ ಮಾಡಿಕೊಂಡು ಇತ್ಲಾಗೆ ನನಗೆ ಊರ ಕಡೆ ಜ್ಞಾನ ಆಗದೇ ರೀತಿ ನೋಡಿಕೊಂಡು ಇಲ್ಲಿಗೆ ಅಡ್ಜಸ್ಟ್ ಮಾಡೋದಕ್ಕೆ ಅವ್ರಿಗೆ ತುಂಬ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಆದರೆ ಇವಾಗ ಗುಜರಾತ್ ಅಂದರೆ ತುಂಬ ಖುಷಿ ಇರುತ್ತೆ. ಒಂದು ವರ್ಷ ಬೇಕಾದ್ರೆ ಊರ ಕಡೆಗೆ ಹೋಗಲಿಲ್ಲ ಅಂದರೂ ಆರಾಮಾಗಿರ್ತೀನಿ. ಆದರೆ ಒಂದೊಂದು ಟೈಮು ಫ್ಯಾಮಿಲಿ ಹಬ್ಬ ಎಲ್ಲ ಒಟ್ಟಿಗೆ ಸೇರಿರ್ತಾರಲ್ಲ, ಆವಾಗ ಬೇಜಾರಾಗುತ್ತೆ. ನಾನೊಬ್ಳು ಮಿಸ್ ಆದ್ನಲ್ಲ ಅಂತ ಹೇಳ್ಬಿಟ್ಟು. ಆದರೆ ಪರವಾಗಿಲ್ಲ, ದೂರ ಇದ್ದರೆ ಪ್ರೀತಿ ಜಾಸ್ತಿ ಅಂತ ಹೇಳ್ತಾರೆ. ಈ ಸಲ ನನಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ಸಾಕು, ಎಷ್ಟೊತ್ತಿಗೆ ಬರ್ತೀಯಾ, ಯಾವಾಗ ಬರ್ತೀನಿ, ನಮ್ಮಲ್ಲಿ ಇಷ್ಟು ದಿನ ಇರಬೇಕು ಅಂತ ಫಸ್ಟೇ ಹೇಳಿರ್ತಾರೆ. ನಿಜ ಹೇಳಬೇಕು ಅಂದರೆ ಅಪರೂಪ ಸಿಗೋ ಪ್ರೀತಿ ತುಂಬ ಹೇಳ್ಕೊಳಕ್ಕಾಗದಷ್ಟು ಖುಷಿ ಕೊಡುತ್ತೆ. ನನಗೂ ಅಷ್ಟೇ. ಒಂದು ವರ್ಷ ಎಲ್ಲ ಇಲ್ಲೇ ಇರ್ತೀನಿ ಅಂದರೆ ಫ್ಯಾಮಿಲಿ ಜೊತೆ ಎಲ್ಲೂ ಮಿಂಗಲ್ ಆಗಿರಲ್ಲ. ಆದರೆ ಊರಿಗೆ ಹೋದ ತಕ್ಷಣ ಅವ್ರು ಕೊಡೋ ಪ್ರೀತಿ ಎಷ್ಟಿರುತ್ತೆ ಗೊತ್ತಾ. ತುಂಬ ದೂರ ಇದ್ರೇ ಚಂದ ಅನಿಸ್ಬಿಡುತ್ತೆ ಒಂದೊಂದು ಸಲ. ಆದರೆ ಊರಲ್ಲಿ ಯಾರಿಗಾರು ಒಬ್ರಿಗೆ ಹುಷಾರಿಲ್ಲ ಅಂತ ಅಂದಾಗ ಬೇಜಾರಾಗುತ್ತೆ. ನೋಡಕ್ಕೆ ಹೋಗೋಕ್ಕಾಗಲ್ವಲ್ಲ ಇಷ್ಟು ದೂರ ಇದ್ಬಿಟ್ಟು ಅಂತ. ಸರಿ, ಏನು ಮಾಡೋಕ್ಕಾಗಲ್ಲ. ಲೈಫಲ್ಲಿ ನಾವೆಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ನಾವೆಲ್ಲಿರೋ ಜಾಗನ ಅದನ್ನೇ ಖುಷಿಯಿಂದ ಸ್ವೀಕರಿಸಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇವತ್ತಿನ ಹೋಳಿ ಹಬ್ಬನೂ ಸಹ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಟೇಕ್ ಕೇರ್, ಬಾಯ್.